ಬಜ್ಜಿ ಬೇರನ್ನು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಮನೆಮದ್ದಾಗಿ ಬಳಸಲಾಗುತ್ತದೆ. ನೆನಪಿನ ಶಕ್ತಿ ಹೆಚ್ಚಿಸಲು, ಜೀರ್ಣಕ್ರಿಯೆ ಸುಧಾರಿಸಲು, ಮಾತು ಸ್ಪಷ್ಟವಾಗಿ ಬರಲು ಮತ್ತು ಆಯುರ್ವೇದದ ಚಿಕಿತ್ಸೆಯಲ್ಲಿ ಇದನ್ನು ಬಳಸಲಾಗುತ್ತದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಔಷಧವಾಗಿ ಇದನ್ನು ಬಳಸುತ್ತಾರೆ. ಬಜ್ಜಿಯನ್ನು ತೇಯ್ದು ತುಪ್ಪದೊಡನೆ ಸೇರಿಸಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಜ್ಞಾಪಕ ಶಕ್ತಿ ಹಾಗೆ ವಾಕ್ಶಕ್ತಿ ಹೆಚ್ಚಾಗುತ್ತದೆ. ಹಸಿ ಬಜೆಯ ರಸವನ್ನು ಕಿವಿಗೆ ಹಾಕುವುದರಿಂದ ಕಿವಿ ನೋವು ಗುಣಮುಖವಾಗುತ್ತದೆ. ಇನ್ನು ಬಜ್ಜಿಯ ಸೇವನೆಯಿಂದ ಜಂತುಹುಳು ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ. ಇನ್ನು ಇದು ರುಚಿಯಲ್ಲಿ ಸ್ವಲ್ಪ ಖಾರ ಹಾಗೆ ಇದರ ವಾಸನೆ ತುಂಬಾ ಚೆನ್ನಾಗಿರುತ್ತೆ. ಬಜ್ಜಿಯನ್ನು ಸುಟ್ಟು ಪುಡಿ ಮಾಡಿ ಜೇನುತುಪ್ಪದೊಂದಿಗೆ ತೆಗೆದುಕೊಳ್ಳೋದ್ರಿಂದ ಕೆಮ್ಮು, ನೆಗಡಿ, ಶೀತ, ಜ್ವರ ಕಡಿಮೆಯಾಗುತ್ತದೆ. ಇನ್ನು ಚಿಕ್ಕ ಮಕ್ಕಳಲ್ಲಿ ಹಲ್ಲು ಬರುವ ಟೈಮ್ನಲ್ಲಿ ಜ್ವರ ಬರುತ್ತೆ. ಈ ಟೈಮ್ನಲ್ಲಿ ನಾವು ಈ ಬಜ್ಜಿ ಬೇರನ್ನು ತೇಯ್ದು ಅದರ ರಸವನ್ನು ಕೊಡೋದ್ರಿಂದ ಆ ಜ್ವರ ಕೂಡ ವಾಸಿಯಾಗುತ್ತೆ. ಇನ್ನು ತೊದಲು ಮಾತನಾಡುವಂತಹ ಮಕ್ಕಳಿಗೆ ಈ ಬಜ್ಜಿಯನ್ನು ಕೊಡೋದ್ರಿಂದ ಅವರ ಮಾತು ಸ್ಪಷ್ಟವಾಗಿ ಬರುತ್ತೆ, ಹಾಗೆ ಜೀರ್ಣಶಕ್ತಿ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಆಯುರ್ವೇದದ ಅಂದರೆ ಪಂಚಕರ್ಮ ಚಿಕಿತ್ಸೆಯಲ್ಲಿ, ವಮನ ಚಿಕಿತ್ಸೆಯಲ್ಲಿ ಮತ್ತು ಖಿನ್ನತೆ ಚಿಕಿತ್ಸೆಯಲ್ಲಿ ಈ ಬಜ್ಜಿ ಬೇರನ್ನು ಬಳಸಲಾಗುತ್ತದೆ. ಇನ್ನು ಬಜ್ಜಿ ಬೇರನ್ನು ತೇಯ್ದು ನೋವಿರುವ ಜಾಗಕ್ಕೆ ಹಚ್ಚಿದರೆ ನೋವು ಮತ್ತು ಊತ ಕಡಿಮೆಯಾಗುತ್ತೆ. ಕೀಲು ನೋವು ಮತ್ತು ಸಂಧಿವಾತದ ನೋವಿಗೆ ಇದು ಒಳ್ಳೆಯದು. ಬಜ್ಜಿಯನ್ನು ಪುಡಿ ಮಾಡಿ ಕೊಬ್ಬರಿ ಎಣ್ಣೆ ಜೊತೆ ಸೇರಿಸಿ ತಲೆಗೆ ಹಚ್ಚಿದರೆ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ಇದನ್ನು ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಆಯುರ್ವೇದ ಡಾಕ್ಟರನ್ನು ಒಂದು ಸಲ ಕನ್ಸಲ್ಟ್ ಮಾಡಿ ಕೇಳಿ ನಂತರ ನೀವು ಯೂಸ್ ಮಾಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.